ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡದಂತ ಡೆವಲಪ್ಮೆಂಟ್ ಕೂಡ ಆಗಿದೆ. ಇವತ್ತು 10ನೆಯ ದಿನ, ಇವತ್ತು ಸಮಾಧಿ ಅಗಿಯುವಂಥ ಒಂದು ಕಾರ್ಯಕ್ಕೆ 10ನೆಯ ದಿನ ಕೂಡ ಸ್ಪಾಟ್ ಅಗಿತಾರ. ಸ್ಪಾಟ್ ಅಂದರೆ ಸಮಾಧಿ ಅಗಿದು ಹೆಣವನ್ನು ಎತ್ತುವಂಥ ಕಾರ್ಯ ಮಾಡ್ತಾರ. ಅಲ್ಲಿ ಆ್ಯಕ್ಚುಲಿ ನಿಜವಾಗಿಯೂ ಹೆಣ ಇದೆಯಾ ಅಥವಾ ಅಸ್ಥಿ ಪಂಜರ ಇದೆಯಾ, ಅಸ್ಥಿ ಪಂಜರ ತೆಗಿಲಿಕ್ಕೆ ಅಥವಾ ಸಮಾಧಿ ಅಗಲಿಕ್ಕೆ ಇರುವಂಥ ಕಷ್ಟ ಏನು, ಅಲ್ಲಿ ಇವತ್ತೇನಾದರೂ ಮ್ಯಾನ್ಯುವಲಿ ಅಂದರೆ ಕಾರ್ಮಿಕರ ಮುಖಾಂತರ ಸಮಾಧಿ ಅಗಿಯುವಂಥ ಕಾರ್ಯ ಮಾಡಿದ್ರೆ ಆ ಊರಿನ ಜನರಿಗೆ ಏನೆಲ್ಲ ತೊಂದರೆ ಆಗುತ್ತೆ. ಜೊತೆಗೆ GPR ಬಳಸ್ಕೊಳ್ಳಿಕ್ಕೂ ಕೂಡ ಎಸೆಟ್ ತಂಡ ಮುಂದಾಗಿದೆ. ಆದರೆ GPR ಬಳಸ್ಕೊಳ್ಳಿಕ್ಕೆ ಆಗುವಂಥ ಖರ್ಚಿದೆಯಲ್ಲ, ಆ ಖರ್ಚನ್ನು ಸರ್ಕಾರ ಭರಿಸುತ್ತಾ? ಹಾಗಾದರೆ ಇವತ್ತು ಸ್ಪಾಟ್ ಅಗಿತಾರ ಇಲ್ವಾ? ಸ್ಪಾಟ್ ಅಗಿಬೇಕಂದ್ರೆ ಮ್ಯಾನ್ಯುವಲಿ ಅಗಿತಾರ ಅಥವಾ GPR ಮುಖಾಂತರ ಅಗಿತಾರ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಮೊನ್ನೆ ಸಂಜೆ ಆದಂಥ ಪಾಂಗಳ ಕ್ರಾಸ್ನಲ್ಲಿ ಆದಂಥ ಒಂದು ಜಗಳ ಇದೆಯಲ್ಲ, ಕಿತ್ತಾಟ ಇದೆಯಲ್ಲ, ಪರ ವಿರೋಧ ಗುಂಪುಗಳ ನಡುವೆ ಆದಂಥ ದೊಡ್ಡ ಕಿತ್ತಾಟ, ನಿನ್ನೆ ಯಾಕೋ ಒಂದು ಸ್ವಲ್ಪ ಸಮಾಧಿ ಅಗಿಯುವ ಕಾರ್ಯಕ್ಕೆ ಸ್ವಲ್ಪ ಅಡ್ಡಿವಾಯಿತು ಅಂತ ಹೇಳ್ಬೋದು. ಪೊಲೀಸರು ಸ್ವಲ್ಪ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿ ಇವತ್ತು ಸಮಾಧಿ ಅಗಿಯುವಂಥ ಕೆಲಸ ಸ್ಟಾರ್ಟ್ ಆಗುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬಂದರೂ ಕೂಡ ನಿನ್ನೆ ಯಾವುದೇ ಸಮಾಧಿ ಅಗಿಯುವಂಥ ಕೆಲಸ ಕೂಡ ಮಾಡಲಿಲ್ಲ. ಜೊತೆಗೆ ಆ ಭೀಮನ್ನೇ ಮರುಪರೀಕ್ಷೆ ಮಾಡ್ತೀವಿ, ಮರು ವಿಚಾರಣೆ ಮಾಡುವ ಹಂತ ಅಥವಾ SITಯ ಹೆಡ್ ಆಗಿರುವಂಥ ಪ್ರಣಬ್ ಮೊಹಂತಿ ಅವರು ಖುದ್ದು ಬೆಳ್ತಂಗಡಿ SIT ಕಚೇರಿಯಲ್ಲಿ ಜೆಂಡಾ ಹೂಡಿ ಅಥವಾ ಅಲ್ಲಿ ಕೂತ್ಕೊಂಡು ಭೀಮನ ವಿಚಾರಣೆಯನ್ನು ಕೂಡ ಮಾಡ್ತಿದ್ರು. ತದನಂತರ ಭೀಮನನ್ನ ಅವರ ಸಂಬಂಧಪಟ್ಟ ಅವರಿಗೆ ಕಳಿಸ್ಕೊಟ್ರು. ಆದರೆ ಇವತ್ತು ಸಮಾಧಿ ಅಗಿಯುವಂಥ ಕೆಲಸ ಆಗತ್ತಾ ಇಲ್ವಾ? ಆಗುವಂಥ ಕೆಲಸ ಆದರೆ ಮ್ಯಾನ್ಯುವಲಿ ಮಾಡಿದ್ರೆ ಏನೆಲ್ಲ ತೊಂದರೆ ಆಗುತ್ತೆ, ಅಥವಾ GPR ಅನ್ನು ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ಎಷ್ಟು ವೆಚ್ಚ ತಗಲುತ್ತೆ, ಆ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ ಅನ್ನೋದು ಕೂಡ ಇದೀಗ ಗೊಂದಲಕ್ಕೆ ಕಾರಣವಾಗಿದೆ. ಮೊದಲು ಸಮಾಧಿ ಅಗಿಯುವಂಥ ಸಮಾಧಿಯನ್ನು 13ನೇ ಸ್ಪಾಟ್ ಅನ್ನು ಅಗಿದ್ರೆ, ಕಾರ್ಮಿಕರು ಅಗಿದ್ರೆ ಅಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಎನ್ನುವುದನ್ನು ನೋಡ್ತಾ ಹೋದ್ರೆ ನೋಡಿ, ಅಲ್ಲಿ ಹಿಟಾಚಿ ಇದೆ ಮತ್ತು 15 ಪೌರ ಕಾರ್ಮಿಕರು ಕೂಡ ಇದ್ದಾರೆ. ನೋಡಿ, ಸ್ಪಾಟ್ ನಂಬರ್ 13 ಇದೆಯದು ಸ್ವಲ್ಪ ನದಿಯ ಪಕ್ಕ ಅಥವಾ ರಸ್ತೆಯ ಪಕ್ಕ ಅಂತ ಹೇಳ್ಬೋದು. ಒಂದು ವೇಳೆ 10 ಅಡಿ ಆಳವನ್ನ ಅಗಿಲಿಕ್ಕೆ ಹೋದ್ರೆ ಅಲ್ಲಿ 3-4 ವಿದ್ಯುತ್ ಕಂಬಗಳಿವೆ. ಆ ವಿದ್ಯುತ್ ಕಂಬವನ್ನು ತೆಗಿಬೇಕಾಗುತ್ತೆ. ಜೊತೆಗೆ ಆ ವಿದ್ಯುತ್ ಕಂಬದ ಮುಖಾಂತರ ಆ ಊರಿನ ಜನರಿಗೆ ಕರೆಂಟ್ ಕೂಡ ಸಪ್ಲೈ ಆಗುತ್ತೆ. ಹಾಗಾಗಿ ಒಂದು ಕರೆಂಟ್ ಕಂಬವನ್ನು ತೆಗೆದು ಸಂಜೆ ವೇಳೆಗೆ ಮತ್ತೆ ಕರೆಂಟ್ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಮಾಡಬೇಕಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಎನ್ನುವುದು ಕೂಡ ಇದೀಗ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ನೋಡಿ, ಅಲ್ಲಿ ಸಮತಟ್ಟಾದ ಪ್ರದೇಶ ಆಗಿರೋದ್ರಿಂದ, ಅಲ್ಲಿ ಅಕ್ಕಪಕ್ಕ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಮ್ಯಾನ್ಯುವಲಿ 10 ಅಡಿ ಆಳವನ್ನು ಕಾರ್ಮಿಕರ ಜೊತೆ ತೆಗೆಯೋದು ಕೂಡ ಅತ್ಯಂತ ಕಷ್ಟ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಅದು ಸಮತಟ್ಟಾದ ಪ್ರದೇಶ ಮತ್ತು ಮಣ್ಣು ಬಂದಿರುತ್ತೆ. ಭೀಮ ಹೇಳ್ತಾನೆ, ನಾನು 4ರಿಂದ 5 ಅಡಿ ಆಳದಲ್ಲಿ ಹಣವನ್ನು ಹೂತಿದ್ದಾನೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಆದರೆ ಆಗಿನ ಸ್ಥಿತಿಯೇ ಬೇರೆ, 15 ವರ್ಷಗಳ ಸ್ಥಿತಿಯೇ ಬೇರೆ, ಈಗಿನ ಸ್ಥಿತಿ ಬೇರೆ. ಅಲ್ಲಿ ಮೇಲಿಂದ ಮಣ್ಣು ಬಂದು ಕೆಳಗಡೆ ಬಿದ್ದಿರೋ ಚಾನ್ಸಸ್ ಇದೆ. 3-4 ಅಡಿ ಎಕ್ಸ್ಟ್ರಾ ಮಣ್ಣು ಬಿದ್ದಿರುತ್ತೆ. ಹಾಗಾಗಿ ಇದೇ ಸ್ಪಾಟ್ನಲ್ಲಿ ಇಷ್ಟೇ ಅಡಿ ಆಳದಲ್ಲಿ ಹಣ ಇದೆ ಅನ್ನೋದು ಯಾವ ಎಕ್ಸ್ಪರ್ಟ್ಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮ್ಯಾನ್ಯುವಲಿ ಮಾಡಿದ್ರೆ ಅದು ಪೌರಿ ಕಾರ್ಮಿಕರ ಜೊತೆ ಆಗಿರ್ಬೋದು ಅಥವಾ ಹಿಟಾಚಿಯನ್ನು ಯೂಸ್ ಮಾಡ್ಕೊಂಡಾಗಿರ್ಬೋದು, ಎರಡೂ ಕೂಡ ಕಷ್ಟ ಸಾಧ್ಯ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಅಲ್ಲಿ ಸ್ಪಾಟ್ ಇದೇ ಪಾಯಿಂಟ್ನಲ್ಲಿ ಹಣ ಹೂತಿದೆ ಅನ್ನುವಂಥ ಮಾತನ್ನ ಭೀಮನ ಹತ್ರ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ 2 ಅಡಿ ಆ ಕಡೆ ಆಗಿರ್ಬೋದು, 2 ಅಡಿ ಈ ಕಡೆ ಆಗಿರ್ಬೋದು ಎನ್ನುವಂಥ ಮಾತು ಹೇಳಿದಾಗ ನಿಮಗೆ ಅದೇ ಸ್ಪಾಟಲ್ಲಿ ಪರ್ಫೆಕ್ಟ್ ಆ ಸ್ಕ್ವೇರಲ್ಲಿ ಆ ಗುಂಡಿ ತೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು 10 ಅಡಿ ಆಳವನ್ನು ತೋಡ್ಬೇಕಂದ್ರೆ ನಮ್ಮೂರ ಕಡೆ ಬಾವಿ ತೋಡುವಂಥ ದೊಡ್ಡ ಕಷ್ಟ ಕೆಲಸ ಆಗುತ್ತೆ. ಹಾಗಾಗಿ ಮ್ಯಾನ್ಯುವಲಿ ಇವತ್ತು ಮಾಡುವ ಲಕ್ಷಣಗಳು ಕೂಡ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಅದಾದ ನಂತರ ಹಿಟಾಚಿ ಬಳಸಿದ್ರು ಕೂಡ ಅದೇ ಊರಿನಿಂದ 2 ಸಮಸ್ಯೆ ಇದೆ. ಆ ರೋಡ್ ಕೂಡ ಹೋಗುತ್ತೆ. ಆ ರೋಡಿನ ಅಕ್ಕಪಕ್ಕ ಆಗೋದ್ರಿಂದ ಅಲ್ಲಿ ರಸ್ತೆ ಸಂಚಾರ ಕೂಡ ಕಟ್ ಆಗುತ್ತೆ. ಹಾಗಾಗಿ ಒಂದು ವಿದ್ಯುತ್ ಕಂಬ ಇದೆ, ವಿದ್ಯುತ್ ಕಂಬವನ್ನು ತೆಗಿಬೇಕಾಗುತ್ತೆ. ಆ ವಿದ್ಯುತ್ ಕಂಬವನ್ನು ತೆಗೆದ್ರೆ ಆ ಊರಿನ ಜನಕ್ಕೆ ಕರೆಂಟ್ ಕೂಡ ಸಪ್ಲೈ ಆಗಲ್ಲ. ಜೊತೆಗೆ ರಸ್ತೆ ಸಂಚಾರ ಕೂಡ ಕಡಿದಾಗುತ್ತೆ. ಹಾಗಾಗಿ ಮ್ಯಾನ್ಯುವಲಿ ಮಾಡಿದ್ರೆ ಏನಾಗುತ್ತೆ ಏನಾಗಲ್ಲ ಎನ್ನುವ ವಿಚಾರಣೆ ಮತ್ತು ಅದರ ಬಗ್ಗೆ ಆಗುಹೋಗುಗಳ ಬಗ್ಗೆ ಚರ್ಚೆ ಕೂಡ ನಡೀತಿದೆ. ಜೊತೆಗೆ ಎರಡನೇದಾಗಿ ಕಳೆದ 1 ವಾರದಿಂದ ಒಂದು ಚರ್ಚೆ ಆಗ್ತಾ ಇತ್ತು. ಇಲ್ಲ, ಆ ಬೆಟ್ಟ ಗುಡ್ಡಗಳ ಕಾರಣ, ಮಳೆ ಮತ್ತು ಭೌಗೋಳಿಕ ವ್ಯತ್ಯಾಸವಾದ ಕಾರಣ ಅಲ್ಲಿ ಮಣ್ಣು ಬಂದು ಬಿದ್ದಿರುತ್ತೆ, ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ. ಹಾಗಾಗಿ ಭೀಮಾ ಒಂದು ಜಾಗವನ್ನು ತೋರಿಸ್ಬೋದೇ ಹೊರತು ಅದೇ ಎಕ್ಸಾಕ್ಟ್ ಸ್ಪಾಟ್ ಅಂತ ಹೇಳಲಿಕ್ಕೆ ಆಗಲ್ಲ. ಆ ಒಂದು ಮರ ಬೆಳೆದಿರುತ್ತೆ, ಆ 30 ವರ್ಷದ ಹಿಂದೆ ಚಿಕ್ಕ ಗಿಡ ಇದ್ದದ್ದು ಈಗ ಹೆಮ್ಮರವಾಗಿ ಬೆಳೆದಿರುತ್ತೆ, ಅಲ್ಲಿ ಬೇರ್ಗಳು ಹೋಗಿರುತ್ತೆ. ಹಾಗಾಗಿ ಆ ಜಾಗವನ್ನು ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದರ ಹೊರತಾಗಿ 11 ವರ್ಷದಿಂದ ಭೀಮ ಆ ಊರನ್ನೇ ಬಿಟ್ಬಿಟ್ಟಿದ್ದಾನೆ. ಹಾಗಾಗಿ ಆ ಊರಿನ ನೆನಪು, ಆ ಜಾಗದ ನೆನಪು ಅಷ್ಟಾಗಿ ಅವನಿಗೆ ಪರಿಚಯ ಇದೆ ಅಲ್ಲಿ ಗೊತ್ತಿಲ್ಲ. ಆದರೂ ಕೂಡ ಅವನು ಸ್ಪಾಟನ್ನು ಹೇಳಿದ್ದಾನೆ. ಅಲ್ಲಿ ಗುಂಡಿಯನ್ನು ತೆಗೆದಾಗಿದೆ. ಆ ಸ್ಪಾಟ್ ನಂಬರ್ 6 ಅಲ್ಲಿ ಒಂದು ಮೂಳೆ ಕೂಡ ಸಿಕ್ಕಿದೆ. ಆ ನಂಬಿಕೆಯಲ್ಲಿ ಭೀಮ ಹೇಳಿದ್ದನ್ನು ಸತ್ಯ ಅನ್ನೋ ದೃಷ್ಟಿಯಲ್ಲಿ SIT ತಂಡ ಕೂಡ ಇದೀಗ ತನ್ನ ಕಾರ್ಯಾಚರಣೆ ಕೂಡ ಮಾಡ್ತಿದೆ. ಆದರೆ ಇಲ್ಲಿ
GPR ಉಪಯೋಗಿಸಿದ್ರೆ ಹೆಣ ಸಿಗ್ಬೋದು ಅಥವಾ ಮೂಳೆ ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರ ಅನೇಕ ಹೋರಾಟಗಾರರು ಮಾಡ್ತಾ ಇದ್ರು. ಜೊತೆಗೆ SIT ತಂಡದ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಆರ್ಕಿಯಾಲಜಿ ಆಫ್ ಇಂಡಿಯಾಕ್ಕೆ ಒಂದು ಪತ್ರವನ್ನು ಕೂಡ ಸ್ಟಾರ್ಟಿಂಗ್ ಅಲ್ಲೇ ಬರೆದಿದ್ರು. ಯಾಕಂದ್ರೆ ಸ್ಥಳ ಮಜೀರಿ ಬಂದಾಗ ಎಕ್ಸ್ಪರ್ಟ್ ಆದಂತ SIT ತಂಡದ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಒಂದು ಲೆಕ್ಕಾಚಾರ ಇರುತ್ತೆ, ಇದು ಮ್ಯಾನ್ಯುವಲಿ ಮಾಡೋದು ಕಷ್ಟ, ಯಾಕಂದ್ರೆ ಬೆಟ್ಟ ಇದೆ, ಗುಡ್ಡ ಇದೆ, ಮರ ಇದೆ, ಹಾಗಾಗಿ ಯಾವುದೋ ಒಂದು ತಂತ್ರಜ್ಞಾನದ ಮುಖಾಂತರ ಮೊರೆ ಹೋದ್ರೆ ನಾವು ಇದನ್ನ ಆರಾಮಾಗಿ ಕಂಡುಹಿಡಿಬಹುದು. ಒಂದು ವೇಳೆ ಮ್ಯಾನ್ಯುವಲಿ ಆಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ GPR ಅನ್ನಾದ್ರೂ ಕೂಡ ಯೂಸ್ ಮಾಡಬಹುದು ಎನ್ನುವಂತ ಒಂದು ಪತ್ರವನ್ನ ಆರ್ಕಿಯಾಲಜಿ ಆಫ್ ಇಂಡಿಯಾಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಬರೆದಿದ್ರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದ್ರೆ ಅದಕ್ಕೆ ಬೇಕಾದ ಸಲಕರಣೆ ಎಕ್ಸ್ಪರ್ಟ್ ಕೂಡ ಇದ್ದಾರೋ ಇಲ್ವೋ ಅನ್ನೋದು ಕೂಡ ಆ ಮುಂದಿನ ಹಂತದ ಚರ್ಚೆಯಲ್ಲಿ ಇತ್ತು. ಆದ್ರೆ ಇದೀಗ ಹೋರಾಟ ಜಾಸ್ತಿ ಆದ್ರಿಂದ, ಒತ್ತಡ ಜಾಸ್ತಿ ಆದ್ರಿಂದ ಈಗ SIT ತಂಡ ಕೂಡ GPR ಅನ್ನ ಬಳಸಿಕೊಂಡು ಈ ಒಂದು ಭೀಮನ ತಲೆಬೋಡೆ ರಹಸ್ಯವನ್ನು ಹೊರಗಾಕುವ ಎನ್ನುವಂತ ಒಂದು ಹಂತಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ GPR ತಂಡದವರ ಜೊತೆ ಅಲ್ಲಿ ಎರಡು ಇರುತ್ತೆ, ಒಂದು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು. ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ನಡುವೆ ಒಂದು ಮಾತುಕತೆ ಆಗಿದೆ, ಅಂದ್ರೆ ಸರ್ಕಾರದ ಜೊತೆನೂ ಮಾತುಕತೆ ಆಗಿದೆ, ಕೇಂದ್ರ ಸರ್ಕಾರದ ಆರ್ಕಿಯಾಲಜಿ ಆಫ್ ಇಂಡಿಯಾ ಅವ್ರ ಜೊತೆ ಕೂಡ ಮಾತುಕತೆ ಆಗಿದೆ, ಖಾಸಗಿ ಸಂಸ್ಥೆಯವರು ಕೂಡ ಮಾತಾಡಿದ್ರೆ ಅಲ್ಲಿ 3 ತರದ ಒಂದು GPR ಬರುತ್ತೆ. ಒಂದು ಗ್ರೌಂಡ್ GPR, ಒಂದು ಸ್ಯಾಟಲೈಟ್ GPR ಮತ್ತು ಒಂದು ಡ್ರೋನ್ GPR ಅಂತ ಬರುತ್ತೆ. ಆ ಮೂರಲ್ಲಿ ಯಾವ್ದಾದ್ರು ಒಂದು ಯೂನಿಟ್ ಅನ್ನು ಅಥವಾ ಡಿವೈಸ್ ಅನ್ನು ಬಳಸಿಕೊಂಡು ಸ್ಕ್ಯಾನ್ ಮಾಡಿ ಸುಮಾರು 8 ರಿಂದ 10 ಅಡಿ ಆಳದಲ್ಲಿ ಏನಾದರೂ ಒಂದು ಗಟ್ಟಿ ಪದಾರ್ಥ ಇದೆಯಾ, ಮೂಳೆ ಇದೆಯಾ, ಕಬ್ಬಣ ಇದೆ ಎನ್ನುವಂತ ಪತ್ತೆ ಹಚ್ಚಿದ ನಂತರ ಅಲ್ಲಿ ಗುಂಡಿ ತೊಡುವಂತ ಮತ್ತು ಸಮಾಧಿ ಹೇಗುವಂತ ಕೆಲಸ ಮಾಡಬಹುದು ಎನ್ನುವಂತ ಲೆಕ್ಕಾಚಾರ ಆಗ್ತಾ ಇದ್ರು ಕೂಡ ಈಗ ಬರ್ತಿರುವಂತ ಒಂದು ಮಾಹಿತಿ ಪ್ರಕಾರ ಖಾಸಗಿ ಸಂಸ್ಥೆಯವರು GPR ಅನ್ನು ಒದಗಿಸಬೇಕಂದ್ರೆ ಒಂದು ದಿನದ ಬಾಡಿಗೆ ಅದಕ್ಕೆ 25-30 ಲಕ್ಷ ಆಗತ್ತೆ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ಹಾಗಾಗಿ ಸರ್ಕಾರ ಈಗಾಗಲೇ ದಿನಕ್ಕೆ 1 ರಿಂದ 2 ಲಕ್ಷ ಖರ್ಚು ಮಾಡ್ತಿದೆ, ಮಿನಿಮಮ್ 1.5 ಲಕ್ಷ ಆಗುತ್ತೆ, 2 ಲಕ್ಷ ತನಕ ಹೋಗುತ್ತೆ ದಿನದ ಖರ್ಚು. ಈಗಾಗಲೇ 10-15 ದಿನ ಆಯ್ತು, ಕೋಟಿ ವೆಚ್ಚದಲ್ಲಿ ಕೋಟಿ ಲೆಕ್ಕದಲ್ಲಿ ಖರ್ಚಾಗ್ತಿದೆ. ಅದರ ಹೊರತಾಗಿ ಈಗ ಒಂದು ದಿನಕ್ಕೆ 20 ಲಕ್ಷ ಖರ್ಚು ಮಾಡಿ GPR ಅಂತ ತೆಗೆದುಕೊಂಡು ಬರಬೇಕು. ಆ GPR ತೆಗೆದುಕೊಂಡು ಬಂದರೂ ಕೂಡ ಅಲ್ಲಿ ಕೆಲವೊಂದು ಸೈಂಟಿಫಿಕ್ ವ್ಯತ್ಯಾಸಗಳು ಕೂಡ ಕಂಡು ಬರುತ್ತೆ. ಯಾಕಂದ್ರೆ ನೀವು ಡ್ರೈ ಭೂಮಿ ಆಗಿದ್ರೆ GPR ಸಲೀಸಾಗಿ ವರ್ಕ್ ಆಗುತ್ತೆ ಮತ್ತು 10 ಅಡಿ ಆಳದ ತನಕ ಯಾವುದೇ ಆದ್ರೂ ಒಂದು ಗಟ್ಟಿ ಪದಾರ್ಥ ಇದೆ ಸ್ಕ್ಯಾನ್ ಮಾಡಿ ಅದನ್ನ ಅಂದ್ರೆ ಅದ್ರ ಸೂಚನೆ ಕೊಡುತ್ತೆ ಮತ್ತು ಅದು ರೇಡಿಯೋಸ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳಬರುತ್ತೆ. ಆದ್ರೆ ಮಣ್ಣಿನ ಜಾಗ ಇರೋದ್ರಿಂದ, ತೇವಾಂಶದ ಜಾಗ ಇರೋದ್ರಿಂದ ಅಲ್ಲಿ ಸ್ಕ್ಯಾನರ್ ಯೂಸ್ ಆಗತ್ತಾ ಇಲ್ವಾ, ಅದು 100% ಅಕ್ಯುರಸಿ ಇರುತ್ತಾ ಇಲ್ವಾ ಅನ್ನೋದು ಕೂಡ ಇದೀಗ ಎಕ್ಸ್ಪರ್ಟ್ಗಳು ಮಾತಾಡ್ತಿದ್ದಾರೆ. ಮತ್ತು SIT ತಂಡದ ಜೊತೆ ಖಾಸಗಿ ಸಂಸ್ಥೆಯವರು ಕೂಡ ಮಾತನಾಡ್ತಾ ಇದ್ದಾರೆ. ನಿನ್ನೆ ಒಂದು ಮೂಲದ ಪ್ರಕಾರ ಒಬ್ಬ ಖಾಸಗಿ ಸಂಸ್ಥೆಯ ರಾಡಾರ್ ಸಂಸ್ಥೆಯವರು ಬಂದು ಹೋಗಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದ್ರೆ ಯಾವುದಕ್ಕೂ ಕೂಡ ಯಾರು ಸ್ಪಷ್ಟತೆ ಇಲ್ಲ. ಇಲ್ಲಿ ತನಕ SIT ತಂಡ ಯಾವುದನ್ನೂ ಕೂಡ ಮಾಹಿತಿ ಮೀಡಿಯಾದರ ಜೊತೆ ಹಂಚಿಕೊಂಡಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಊಹಾಪೋಹದ ಕಥೆಯಾಗಿರುತ್ತೆ. ಇವತ್ತು SIT ತಂಡದ ಜೊತೆ GPR ಅವರು ಬರ್ತಾರಾ ಇಲ್ವಾ ಎನ್ನುವುದು ಕೂಡ ಅದು ಕೂಡ ಊಹಾಪೋಹ ಆಗಿರುತ್ತೆ. ಯಾವುದಕ್ಕೂ ಯಾರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಅದು ಮುಂದಿನ ಹಂತದಲ್ಲಿ SIT ಯಾವ್ದು ಪ್ರೆಸ್ ನೋಟ್ ಮಾಡಿ ಅಂದ್ರೆ ಸಮಾಧಿ ಆಗಿದ ನಂತರ ಏನೆಲ್ಲ ಸಿಕ್ಕಿಲ್ಲ ಎನ್ನುವಂತ ಪ್ರೆಸ್ ಬ್ರೀಫ್ ಮಾಡಬಹುದು ಅಥವಾ ಮಾಡದಿರಬಹುದು. ಪೊಲೀಸ್ ಇಲಾಖೆಗೆ ಅದು SIT ತಂಡಕ್ಕೆ ಬಿಟ್ಟಂತ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಆಗುತ್ತೆ. ಹಾಗಾಗಿ ಇವತ್ತು GPR ಬಳಸಿದ್ರೆ ಅದಕ್ಕೆ ಲಕ್ಷಾಂತರ ಹಣ ಖರ್ಚಾಗುತ್ತೆ, ಅಂದ್ರೆ 20 ಲಕ್ಷ ಹಣ ಖರ್ಚಾಗಬಹುದು ಒಂದಿನಕ್ಕೆ ಅನ್ನುವಂತ ಮಾತು ಕೇಳಿ ಬರ್ತದೆ. ಒಬ್ರು 30 ಲಕ್ಷ ಅಂತಾರೆ. ಆದ್ರೆ ತಂದ್ಕೊಂಡು ಬಂದ್ರೂ ಕೂಡ ಅಲ್ಲಿ ಮಳೆ ಅಥವಾ ತೇವಾಂಶ ಇರುವ ಕಾರಣಕ್ಕಾಗಿ ರೇಡಿಯೋ ಸಿಗ್ನಲ್ಗಳು ಸಲೀಸಾಗಿ ಭೂಮಿಯೊಳಗೆ ಹೋಗಲ್ಲ. ಅದು ಅಷ್ಟು ಸಲೀಸಾಗಿ ಅಕ್ಯುರೇಟ್ ಆಗಿ 100% ಅಕ್ಯುರಸಿಯಾಗಿ ಅದು ರಿಫ್ಲೆಕ್ಟ್ ಆಗಲ್ಲ ಎನ್ನುವಂತ ಕೂಡ ಮಾತು ಕೇಳಿ ಬರುತ್ತೆ. ಮತ್ತು 7 ರಿಂದ 8 ಅಡಿ ಮಾತ್ರ ಹೋಗಬಹುದು ಆ ರೇಸ್ಗಳು. ಮಳೆ ಇದ್ದ ಕಾರಣ ಸಲೀಸಾಗಿ ರೇಸ್ ಪಾಸ್ ಆಗಲ್ಲ ಎನ್ನುವಂತ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಕೂಡ ಸಿಗ್ತಾ ಇದೆ. ನೀವು ಡ್ರೈ ಭೂಮಿ ಆದ್ರೆ 10 ರಿಂದ 12 ಅಡಿ ಆಳ ತನಕ ರೇಡಿಯೋ ಹೋಗುತ್ತೆ ಮತ್ತು ವಾಪಸ್ ರಿಫ್ಲೆಕ್ಟ್ ಆಗುತ್ತೆ ಅನ್ನುವಂತ ಮಾತಿದೆ. ಆದ್ರೆ ಮಳೆ, ಜೌಗು ಪ್ರದೇಶ ಮತ್ತು ತೇವಾಂಶ ಇರುವ ಕಾರಣಕ್ಕಾಗಿ ಭೀಮಾ ಹೇಳಿದ ಪ್ರಕಾರ 5 ರಿಂದ 6 ಅಡಿ ಹೆಣ ಹೂತಿದ್ದೇನೆ ಅಂತ ಮಾತಿದ್ರು ಕೂಡ ಅದು ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು ಮತ್ತು ಮಳೆ ಬಂದು ಮಣ್ಣು ಬಂದಿರಬಹುದು ಎನ್ನುವ ಕಾರಣಕ್ಕಾಗಿ 10 ಅಡಿ ತನಕ ನಾವು ಹೋಗ್ಲೇಬೇಕಾಗ್ತದೆ ಅನ್ನುವಂತ ಒಂದು ಲೆಕ್ಕಾಚಾರ ಕೂಡ ಇದೆ. ಹಾಗಾಗಿ ಒಂದು ವೇಳೆ ಆ ರ್ಯಾಡರ್ ತಂದ್ರೂ ಕೂಡ 10 ಅಡಿ ಆಳಕ್ಕೆ ಸಿಗ್ನಲ್ ಹೋಗುತ್ತಾ, 10 ಅಡಿ ಆಳದಲ್ಲಿರುವಂತಹ ಮೂಳೆಯನ್ನು ಕಂಡುಹಿಡಿಯುತ್ತೆ ಅನ್ನುವ ಒಂದು ಪ್ರಶ್ನೆ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ SIT ತಂಡದ ಮುಖ್ಯಸ್ಥರಾದಂತ ಪ್ರಣಬ್ ಮೊಹಂತಿ ಅವರು, ಅನುಚೇತ್ ಅವರು ಮತ್ತು ಖಾಸಗಿ ಸಂಸ್ಥೆಯ ರ್ಯಾಡರ್ನ ಓನರ್ಗಳು ಅಥವಾ ಎಕ್ಸ್ಪರ್ಟ್ಗಳು ಯಾವ ತರ ಮಾತುಕತೆ ಆಡಿ ಅದು ಯಾವ ತರ ಇಲ್ಲಿ ಡಿಪ್ಲಾಯ್ ಮಾಡ್ತಾರೆ ಅನ್ನುವ ಒಂದು ಕುತೂಹಲ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ನಿನ್ನೆ SIT ತಂಡದವರು ಭೀಮನ ಜೊತೆ ಕೆಲಸ ಮಾಡ್ತಿದ್ದಂತ ವ್ಯಕ್ತಿಗಳ ಹುಡುಕಾಟ ಮತ್ತು ಅವರು ಎನ್ಕ್ವೈರಿ ಮಾಡ್ತಾ ಇದ್ರು. ಯಾಕಂದ್ರೆ ಭೀಮಾ ಹೇಳುದು ಎಲ್ಲವೂ ಸತ್ಯವ ಸುಳ್ಳ ಅಥವಾ ಅವನ ಜೊತೆ ಯಾರ್ಯಾರು ಕೆಲಸ ಮಾಡ್ತಿದ್ರು ಎನ್ನುವಂತ ವಿಚಾರಣೆ ಕೂಡ ನಡೀತಾ ಇತ್ತು. ಹಾಗಾಗಿ ನಿನ್ನೆ ಕಂಪ್ಲೀಟ್ ಆಗಿ ಭೀಮನ ಎನ್ಕ್ವೈರಿ ಮತ್ತು ಭೀಮನ ಜೊತೆ ಕೆಲಸ ಮಾಡ್ತಿದ್ದ ಎನ್ಕ್ವೈರಿ ಆಗ್ತೈತಿ. ಇವತ್ತು GPR ಬಳಸ್ತಾರಾ ಇಲ್ವಾ, ಎಷ್ಟು ದಿನ ಬರ್ತಾರೆ ಅಥವಾ ಇವತ್ತು ಮ್ಯಾನ್ಯುವಲಿ ಮಾಡ್ತಾರೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಸಂಜೆ ವೇಳೆಗೆ ಎಲ್ಲವೂ ಪಕ್ಕ ಆಗುತ್ತೆ ಮತ್ತು ಇವತ್ತೇ ಕೊನೆ ಹಂತದ ಒಂದು ಸಮಾಧಿಯಾಗಿರುವಂತ ಅಂದ್ರೆ ಎಕ್ಸಿಬಿಷನ್ ಕಾರ್ಯ ಮುಗ್ದು ಹೋಗುತ್ತಾ, ನಾಳೆನೂ ಮುಂದುವರಿಯುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.